ನನಗೆ ಅಚಲವಾದ ಭರವಸೆ ಇದೆ. ನಾನು ಇಬ್ರಿಯರಿಗೆ 11:1 ಘೋಷಿಸುತ್ತೇನೆ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ನನ್ನ ಭರವಸೆಯು ದೇವರಲ್ಲಿ ಲಂಗರು ಹಾಕಿದೆ, ಮನುಷ್ಯನಲ್ಲಿ ಅಲ್ಲ, ವ್ಯವಸ್ಥೆಗಳಲ್ಲಿ ಅಲ್ಲ, ಋತುಗಳಲ್ಲಿ ಅಲ್ಲ. ನಾನು ನೋಡುವುದರಿಂದ ನಡೆಯುವುದಿಲ್ಲ. ದೇವರು ನನ್ನ ಜೀವನದಲ್ಲಿ ಮಾತನಾಡಿದ್ದರಿಂದ ನಾನು ನಡೆಯುತ್ತೇನೆ. ನಾನು ಅಸಾಧ್ಯವಾದದ್ದನ್ನು ನಿರೀಕ್ಷಿಸುತ್ತೇನೆ. ಅದ್ಭುತದ ಬಗ್ಗೆ ವಿಶ್ವಾಸವಿದೆ ಮತ್ತು ದೇವರ ಪರಿಪೂರ್ಣ ಸಮಯದ ಮೇಲಿನ ನಂಬಿಕೆ ಇದೆ. ಯೇಸುವಿನಲ್ಲಿ ನನ್ನ ಭರವಸೆ ನನ್ನನ್ನು ನಿರಾಶೆಗೊಳಿಸುವುದಿಲ್ಲ. ಎಲ್ಲ ನಿರೀಕ್ಷೆಗೆ ಮೂಲನಾದ ದೇವರು ನನ್ನನ್ನು ಸಂತೋಷ ಮತ್ತು ಶಾಂತಿಯಿಂದ ತುಂಬುತ್ತಾರೆ. ಇದು ನನ್ನ ಘೋಷಣೆ ಯೇಸುವಿನ ಹೆಸರಿನಲ್ಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆರಾಧನೆ ಮಾಡುವ ದೇವರು ತಲೆಮಾರುಗಳ ದೇವರು. ಆತನು ಅಬ್ರಹಾಂ, ಈಸಾಕ್, ಯಾಕೋಬನ ದೇವರು. ಸಂತತಿಯು ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ತಲೆಮಾರುಗಳನ್ನು ಆರಿಸಿಕೊಳ್ಳುವ ದೇವರು ಆತನಾಗಿದ್ದಾನೆ. ಆತನನ್ನು ಆರಾಧನೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟ ನಾವುಗಳು ಧನ್ಯರಾಗಿದ್ದೇವೆ. ಬನ್ನಿರಿ, ಒಟ್ಟಾಗಿ ಸೇರಿ ಕರ್ತನ ನಾಮವನ್ನು ಆರಾಧಿಸಿ ಸ್ತುತಿಸೋಣ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಹೌದು, ನಾವು ಸುಖವಾಗಿ ಬಾಳಿ ಬದುಕಬೇಕೆಂಬುದಾಗಿ ನಮ್ಮನ್ನ ದೇವರು ಉಂಟು ಮಾಡಿದ್ದಾನೆ. ನಾವು ಸಂತೋಷವಾಗಿ ಬದುಕಬೇಕೆಂಬುದಾಗಿ ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ಅದನ್ನು ಆರಾಧನೆಯಾಗಿ ಆತನ ಮುಂದೆ ಕೂಗಿ ಹೇಳೋಣ. ದೇವರೇ, ನೀನಿಷ್ಟು ಒಳ್ಳೆಯವನಾಗಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನನ್ನ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ.
ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ನಮ್ಮ ಹೃದಯದ ಆಲೋಚನೆ, ನಮ್ಮ ನೆನಪೆಲ್ಲ ಆತನೇ ಆಗಿರುವ ಕಾರಣ ಆತನನ್ನು ವರ್ಣಿಸುವುದು, ಆತನ ನಾಮವನ್ನು ಘನಪಡಿಸುವುದು ಅದು ನಮಗೆ ಭಾಗ್ಯದಾಯಕ, ಅದು ನಮಗೆ ಆನಂದ. ಆತನನ್ನು ಆರಾಧಿಸೋಣ, ಆತನನ್ನು ಘನಪಡಿಸೋಣ. ಇದಕ್ಕಿಂತ ಉತ್ತಮವಾದದ್ದು ಬೇರೆ ಯಾವುದು ನಮ್ಮ ಜೀವಿತದಲ್ಲಿ ಇಲ್ಲ ಪ್ರಿಯರೇ. ಆತನನ್ನು ಆರಾಧಿಸುವುದೇ ನಮಗೆ ಶ್ರೇಷ್ಠ ಸೌಭಾಗ್ಯ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದೊಡನೆ ನಿಮ್ಮ ಮನೆಗಳಿಗೆ ಬರುವುದು ಎಷ್ಟು ಸಂತೋಷ. I believe Jesus is speaking to each one of you. Even though you might be going through issues or problems, I'm telling you, get ready for your miracles because He's a God of miracles. ಮತ್ತು ಈ ಒಂದು ಸಮಯದಲ್ಲಿ ಸಹ ನಾನು ವಿಶ್ವಾಸಿಸುತ್ತಾ ಇದ್ದೇನೆ, ಆತನ ವಾಕ್ಯದ ಮುಖಾಂತರವಾಗಿ ಆತನು ನಿಮ್ಮೆಲ್ಲರ ಜೊತೆ ಮಾತನಾಡುತ್ತಾ ಇದ್ದೇನೆ. ನೀವು ಯಾವುದೇ ರೀತಿಯಾದ ಸಮಸ್ಯೆಗಳ ಮಧ್ಯದಲ್ಲಿ ಇದ್ದರೂ ಸಹ ಆತನು ಅದ್ಭುತಗಳ ದೇವರು ಮತ್ತು ಅದ್ಭುತಗಳನ್ನು ಮಾಡಲಿದ್ದಾನೆ. Even as you're watching this program, your miracles is on your way, and get ready because God's living word is coming into your home and it's going to touch your life and you're going to see a miracle happening through the word of God. ಮತ್ತು ನೀವು ಸಹ ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಾಗ ದೇವರ ವಾಕ್ಯಗಳು ನಿಮ್ಮ ಮನೆಗಳಲ್ಲಿ ಬರುತ್ತಾ ಇದೆ ಮತ್ತು ಅದು ಅದರ ಜೊತೆ ಆಶೀರ್ವಾದಗಳನ್ನು ತರುತ್ತಾ ಇದೆ. ಹಾಗಾಗಿ ನೀವು ಸಹ ತಯಾರಾಗಿರಿ. He is a God of blessings. ಆತನು ಆಶೀರ್ವಾದಗಳ ದೇವರು. We were meditating upon the Lord's word and God was able to speak to us that how blessings can come in our life, in our families. ಮತ್ತು ನಾವು ಸಹ ದೇವರ ವಾಕ್ಯದಿಂದ ಧ್ಯಾನಿಸುತ್ತಾ ಇದ್ದೇವೆ ಮತ್ತು ನೋಡುತ್ತಾ ಇದ್ದೇವೆ ಯಾವ ರೀತಿಯಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ಬರುತ್ತದೆ ಎಂದು. Deuteronomy 28:8 says, He is the Lord who will bless the work of our hands and He will bless us in the land which God has given to us. ಧರ್ಮೋಪದೇಶ ಕಾಂಡ 28:8 ಈ ರೀತಿಯಾಗಿ ಹೇಳುತ್ತದೆ, ದೇವರು ನಾವು ಕೈ ಇಟ್ಟು ಮಾಡುವಂತ ಪ್ರತಿ ಕೆಲಸವನ್ನು ಆಶೀರ್ವದಿಸಲಿದ್ದಾನೆ ಮತ್ತು ಆತನು ನಮಗೆ ನೀಡುವಂತಹ ನೆಲದಲ್ಲಿಯೂ ಸಹ ಆತನು ನಮ್ಮನ್ನು ಆಶೀರ್ವದಿಸಲಿದ್ದಾನೆ. Today many of them cry, I've been not able to see blessings, I'm not able to see success, I am not been able to see the favor of God in my life. I want to tell you, God's word says He will bless the work of your hands and He will establish you in the land which God has given to you. ಎಷ್ಟೋ ಜನರು ಇವತ್ತು ಹೇಳುತ್ತಾ ಇದ್ದೀರಾ, ನಾನು ದೇವರ ಒಂದು ಆಶೀರ್ವಾದವನ್ನು ನೋಡಿಲ್ಲ, ನಾನು ನನ್ನ ಜೀವಿತದಲ್ಲಿ ಯಶಸ್ಸನ್ನು ಇನ್ನೂ
ಕಂಡಿಲ್ಲ ಎಂದು ನೀವು ಹೇಳುತ್ತಾ ಇರಬಹುದು, ಆದರೆ ದೇವರ ವಾಕ್ಯವು ಹೇಳುತ್ತದೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಮತ್ತು ನಾನು ನಿನಗೆ ನೀಡಿರುವಂತಹ ನೆಲದಲ್ಲಿ ನಿನ್ನನ್ನು ಸ್ಥಾಪಿಸುತ್ತೇನೆ. Numbers 23:19 says he is not a man but he is an almighty God. I'm telling you, man might lie but God will never lie, but he has declared a blessing to all of us because his word is true and it will be fulfilled in our life. ಅರಣ್ಯಕಾಂಡ 23:19 ಈ ರೀತಿಯಾಗಿ ಹೇಳುತ್ತದೆ, ನಮ್ಮ ದೇವರು ಅವರು ಸರ್ವಶಕ್ತನಾಗಿರುವಂತಹ ದೇವರಾಗಿದ್ದಾನೆ ಮತ್ತು ಆತನು ಸುಳ್ಳು ಹೇಳಲು ಆತನು ಮನುಷ್ಯನಲ್ಲ. ಹಾಗಾಗಿ ಆತನು ನಮಗೆ ನೀಡಿರುವಂತಹ ಪ್ರತಿಯೊಂದು ವಾಕ್ಯವನ್ನು ಸಹ ಆತನೇ ನೆರವೇರಿಸುತ್ತಾನೆ. Every promise is yea and amen through Jesus Christ. ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನು ನೀಡಿರುವಂತಹ ಎಲ್ಲಾ ವಾಗ್ದಾನಗಳು ಅದು ಹೌದು ಮತ್ತು ಆಮೇನ್ ಆಗಿದೆ. As long as you receive it by faith and say amen, I am telling you, you can never see blessing, but when you say amen to it, you will see the blessings of God. ನೀವು ವಿಶ್ವಾಸದಿಂದ ಆ ಎಲ್ಲಾ ವಾಗ್ದಾನಗಳನ್ನು ಹೊಂದಿಕೊಂಡು ಆಮೇನ್ ಎಂದು ಹೇಳಿದರೆ ಮಾತ್ರ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಗಳನ್ನು ನೋಡಲು ಸಾಧ್ಯ. So Deuteronomy 28:8 says he will bless the work of our hands and he will establish us in the land which God has promised to us. ಧರ್ಮೋಪದೇಶ ಕಾಂಡ 28:8 ಈ ರೀತಿಯಾಗಿ ಹೇಳುತ್ತದೆ, ದೇವರು ನಾವು ಕೈ ಇಟ್ಟು ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಆಶೀರ್ವದಿಸುತ್ತಾನೆ ಮತ್ತು ದೇವರು ನಮಗೆ ನೀಡಿರುವಂತಹ ನೆಲದಲ್ಲಿ ನಮ್ಮನ್ನು ಸ್ಥಾಪಿಸುತ್ತಾನೆ. Deuteronomy 28:11 says God will grant us abundant prosperity in every walk of our lives. ಧರ್ಮೋಪದೇಶ ಕಾಂಡ 28:11 ಈ ರೀತಿಯಾಗಿ ಹೇಳುತ್ತದೆ, ನಾವು ಏನೇ ಕೆಲಸಗಳನ್ನು ಮಾಡಿದರೂ ನಾವು ಹೇರಾಳವಾಗಿ ಸಫಲತೆ ಹೊಂದುವ ಹಾಗೆ ಆತನು ಮಾಡುತ್ತಾನೆ. You are the child of the most high God and God's promise will be fulfilled in your life. God says he will grant us abundant prosperity and blessings in your life. ಮತ್ತು ನಾವು ದೇವರ ಮಕ್ಕಳಾಗಿರುವ ಕಾರಣದಿಂದಾಗಿ ದೇವರು ಹೇಳುತ್ತಾನೆ, ನೀವು ಮಾಡುವಂತಹ ಎಲ್ಲಾ ಕೆಲಸಗಳಲ್ಲಿಯೂ ಸಹ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಮತ್ತು ನೀವು ಹೇರಾಳವಾದಂತಹ ಒಂದು ಸಫಲತೆ ನೋಡುತ್ತೀರಾ. Deuteronomy 28:12 he says he will bless the work of our, he will open the floodgates of heaven and he will bless the work of our hands. ಧರ್ಮೋಪದೇಶ ಕಾಂಡ 28:12 ಈ ರೀತಿಯಾಗಿ ಹೇಳುತ್ತದೆ, ಆತನು ಪರಲೋಕದ ಜಲನಿಧಿಗಳನ್ನು ತೆರೆದು ಆತನ ಆಶೀರ್ವಾದಗಳು ನಮ್ಮ ಮೇಲೆ ಸುರಿಸುತ್ತಾನೆ. You will lend to nation, that's what the word of God says in Deuteronomy 28:3, and you will never be in debts, but you will lend to nation and you will never borrow in your life. ಧರ್ಮೋಪದೇಶ ಕಾಂಡ 28:3 ಈ ರೀತಿಯಾಗಿ ಹೇಳುತ್ತದೆ, ನೀವು ದೇಶಗಳಿಗೆ ಸಾಲವನ್ನು ನೀಡುತ್ತೀರಾ, ನೀವು ಸಾಲಗಾರರಾಗಿ ಇರುವುದಿಲ್ಲ, ಆದರೆ ಎಷ್ಟೋ ದೇಶಗಳಿಗೆ ನೀವು ಸಾಲಗಳನ್ನು ನೀಡುತ್ತೀರಾ. There are so many people who are watching this program, you are going through debts, you are unable to pay your credit card bills, you are unable to pay your loans, and you are going through a tough situation. I am telling you, God's word says he will bless the work of your hands and he will make you to lend to nation. He will bring prosperity in your life. ಎಷ್ಟೋ ಜನರು ಈ ಕಾರ್ಯಕ್ರಮವನ್ನು ನೀವು ನೋಡುತ್ತಾ ಇದ್ದೀರಾ ಮತ್ತು ನೀವು ಸಹ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಗಳು, ನಿಮ್ಮ ಲೋನ್ಗಳನ್ನು ಕಟ್ಟಲಾಗದೆ ನೀವು ಕಷ್ಟವಾದ ಒಂದು ಸಮಯದಲ್ಲಿ ಇರಬಹುದು, ಆದರೆ ದೇವರ ವಾಕ್ಯವು ಹೇಳುತ್ತದೆ ಆತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ಆತನು ನಿಮಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ನೀಡುತ್ತಾನೆ. It's time for you to see the blessings of God because God's word is been preached today for your life and for your family. It's time that God will open new doors for you. Every shut doors in your life will be opened and you will see the blessings of God going to come through the word of God. ಮತ್ತು ಈಗ ಸಮಯವು ಬಂದಿದೆ, ನೀವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರಾ ಮತ್ತು ಆತನ ವಾಕ್ಯದ ಮುಖಾಂತರವಾಗಿ ನೀವು ಆಶೀರ್ವಾದಗಳು ಬರುವುದನ್ನು ನೋಡುತ್ತೀರಾ, ಹೊಸ ಬಾಗಿಲುಗಳು ತೆರೆಯುವುದನ್ನು ನೋಡುತ್ತೀರಾ. He's a God who blesses us. ಆತನು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. The blessings of God will come upon your family as long as we were meditating, as long as you are walking with God in holiness. When you walk with God, because he's a God who is holy and he wants his children to be holy, when you walk in that holiness you will see the blessings of God. ಮತ್ತು ನಾವು ನೋಡಿದ್ದೇವೆ ಯಾವ ರೀತಿಯಲ್ಲಿ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. ನಾವು ಪರಿಶುದ್ಧತೆಯಲ್ಲಿ ನಡೆಯುವಾಗ, ಯಾಕೆಂದ್ರೆ ನಮ್ಮ ದೇವರು ಪರಿಶುದ್ಧನಾಗಿರುವಂತಹ ದೇವರು ಮತ್ತು ನಾವು ಸಹ ಪರಿಶುದ್ಧತೆಯಲ್ಲಿ ನಡೆಯಬೇಕು ಎಂದು ಆತನು ಬಯಸುತ್ತಾನೆ. ಆಗ ನಾವು ನಡೆಯುವಾಗ ಆಶೀರ್ವಾದಗಳನ್ನು ನೋಡುತ್ತೇವೆ. Second thing, we saw blessings comes in our life when we have Jesus as our Lord and Savior in our life, because the Lord was with Joseph. God was able to bless him and prosper him in his life. ಮತ್ತು ಎರಡನೇದಾಗಿ ನಾವು ನೋಡಿದೆವು, ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ನಮ್ಮ ಕರ್ತನು ರಕ್ಷಕನಾಗಿ ಇರುವಾಗ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು ಮತ್ತು ಯೋಸೇಫನ ಒಂದು ಜೀವಿತದಲ್ಲಿ ಯೆಹೋವನು
ಆತನು ಆತನ ಸಂಗಡ ಇದ್ದ ಕಾರಣದಿಂದಾಗಿ ಆತನು ಮಾಡಿದಂತ ಎಲ್ಲಾ ಕೆಲಸದಲ್ಲಿ ಆಶೀರ್ವಾದಗಳನ್ನು ಮತ್ತು ಸಫಲತೆಯನ್ನು ನೋಡಿದನು. Third thing is, when you seek God and His righteousness, all things shall be added unto you. Your blessings will come in your life when you seek God for everything in your life. ಮತ್ತು ಮೂರನೇದಾಗಿ ನಾವು ನೋಡಿದೆವು, ನಾವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡುವಾಗ ನಮಗೆ ಬೇಕಾದಂತಹ ಎಲ್ಲಾ ಕಾರ್ಯಗಳು ನಮಗೆ ದೊರೆಯುತ್ತದೆ. We were meditating upon Jesus, how He set an example to all of us to seek God morning as well as evening for everything in His life, and He was able to do a successful ministry. He saw the plan of God and the will of God to happen, and God used Jesus for His glory. ಮತ್ತು ನಾವು ಯೇಸು ಕ್ರಿಸ್ತನ ಜೀವಿತದಿಂದ ನೋಡುತ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ನಮಗೆ ಒಂದು ಮಾದರಿಯಾಗಿ ಇದ್ದಾರೆ ಎಂದು. ಆತನು ಬೆಳಿಗ್ಗೆ ಮತ್ತು ರಾತ್ರಿ ಯಾವಾಗಲೂ ದೇವರ ಪ್ರಸನ್ನತೆಯಲ್ಲಿ ದೇವರ ಜೊತೆ ಸಮಯವನ್ನು ಕಳೆಯುತ್ತಾ ಇದ್ದನು ಮತ್ತು ಆತನು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಸಹ ಮೊದಲನೇದಾಗಿ ಆತನು ದೇವರ ಒಪ್ಪಿಗೆಯನ್ನು ನೋಡುತ್ತಾ ಇದ್ದನು. ಹಾಗಾಗಿ ಆತನು ಈ ಜೀವಿತದಲ್ಲಿ 3.5 ವರ್ಷಗಳ ಕಾಲ ಯಶಸ್ವಿಯಾದಂತಹ ಒಂದು ಸೇವೆಯನ್ನು ಮಾಡಲು ಸಾಧ್ಯವಾಗಿತ್ತು. Jesus submitted to God's will through the prayer because he was seeking God, and he submitted totally into the Lord's hand, and he was able to see the blessings of God. ಮತ್ತು ಯೇಸು ಕ್ರಿಸ್ತನು ಪ್ರಾರ್ಥನೆಯ ಮುಖಾಂತರವಾಗಿ ಸಂಪೂರ್ಣವಾಗಿ ದೇವರ ಯೋಜನೆ ಮತ್ತು ದೇವರು ಆತನಿಗಾಗಿ ಇಟ್ಟಿರುವ ಎಲ್ಲಾ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟನು. ಆದ ಕಾರಣದಿಂದಾಗಿ ಆತನು ಎಲ್ಲಿಯೇ ಹೋದರೂ ಏನೇ ಮಾಡಿದರೂ ದೇವರ ಒಂದು ಯೋಜನೆಯ ಪ್ರಕಾರವಾಗಿ ಎಲ್ಲವೂ ನಡೆಯಿತು. When the time came for him to be crucified in the garden of Gethsemane, he surrendered totally into the Lord's hand, the Bible says. ಮತ್ತು ಸತ್ಯವೇದವು ಹೇಳುತ್ತದೆ, ಸಮಯವು ಬಂದಾಗ ಮತ್ತು ಆತನನ್ನು ಶಿಲುಬೆಗೆ ಹಾಕಲ್ಪಡುವಂತಹ ಸಮಯವು ಬಂದಾಗ ಆತನು ಗೆತ್ಸೆಮನೆ ತೋಟದಲ್ಲಿ ಸಂಪೂರ್ಣವಾಗಿ ದೇವರ ಕೈಗಳಿಗೆ ಆತನನ್ನು ಒಪ್ಪಿಸಿಕೊಟ್ಟನು. Luke chapter 22:42, he says, not my will but yours be done. ಲೂಕ 22:42 ಈ ರೀತಿಯಾಗಿ ಹೇಳುತ್ತದೆ, ತಂದೆಯೇ ನನ್ನ ಚಿತ್ತವಲ್ಲ ಆದರೆ ನಿನ್ನ ಚಿತ್ತವೇ ನೆರವೇರಲಿ. Today why we see failures in our life? Because we don't seek God, we don't ask the will of God, we don't depend on God's approval. That's why we see failures in our life. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಸೋಲುಗಳನ್ನು ನೋಡಲು ಕಾರಣವೇನೆಂದ್ರೆ ನಾವು ದೇವರ ಮೊರೆ ಹೋಗುತ್ತಾ ಇಲ್ಲ, ದೇವರನ್ನು ಹುಡುಕುತ್ತಾ ಇಲ್ಲ ಮತ್ತು ದೇವರು ಅದಕ್ಕೆ ಏನು ಹೇಳುತ್ತಾರೆ, ಆತನ ಯೋಜನೆಗಳು ಏನು ಎಂದು ನಾವು ನೋಡುತ್ತಾ ಇಲ್ಲ. In many decisions we don't say that let the will of God be done, but we take hastily and we fall into the trap of devil. ಎಷ್ಟೋ ಸಲ ನಮ್ಮ ಜೀವಿತದಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ನಾವು ದೇವರು ಅದಕ್ಕೆ ಏನು ಹೇಳುತ್ತಾರೆ ಎಂದು ನೋಡುವುದಿಲ್ಲ, ಆದರೆ ಬೇಗನೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಇದರಿಂದಾಗಿ ನಾವು ಸೈತಾನನು ನಮಗಾಗಿ ಇಟ್ಟಿರುವಂತಹ ಆ ಒಂದು ಆಳಕ್ಕೆ ಬೀಳುತ್ತೇವೆ. Whether it might be your business, whether it might be your marriage, whether it might be anything, major decisions in your life, you fail to depend on God for the will of God. That's why you see failures in your life. ನೀವು ಸಹ ನಿಮ್ಮ ಜೀವಿತದಲ್ಲಿ ನಿಮ್ಮ ವ್ಯಾಪಾರ, ನಿಮ್ಮ ಮದುವೆ, ಯಾವುದೇ ರೀತಿಯಾದ ಕಾರ್ಯಗಳಾಗಿರಬಹುದು, ಅದೆಲ್ಲಕ್ಕಾಗಿಯೂ ಸಹ ನೀವು ದೇವರಿಗಾಗಿ ಕಾಯುತ್ತಾ ಇಲ್ಲ ಮತ್ತು ದೇವರ ಯೋಜನೆ ಏನು ಎಂದು ತಿಳಿದುಕೊಳ್ಳುತ್ತಾ ಇಲ್ಲ. ಆದ ಕಾರಣದಿಂದಾಗಿ ನೀವು ಸೋಲುಗಳನ್ನು ನೋಡುತ್ತಾ ಇದ್ದೀರಾ. When you seek first the kingdom of God and His righteousness, and I'm telling you, God adds everything in your life. When you seek Him and submit Him everything into the Lord's hand and look into His righteousness for God to give His approval and wait upon the Lord for God's direction, I am telling you, you will never see failure, but you will see more blessings and right directions in your life in every decision. ಮತ್ತು ನಾನು ನಿಮಗೆ ಹೇಳುತ್ತಾ ಇದ್ರೆ, ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟು ನೀವು ಆತನ ಮೊರೆ ಹೋಗುವುದಾದರೆ, ನೀವು ತೆಗೆದುಕೊಳ್ಳುವಂತಹ ಪ್ರತಿ ನಿರ್ಧಾರದಲ್ಲಿ ಆತನ ಒಂದು ಒಪ್ಪಿಗೆಯನ್ನು ನೀವು ನೋಡುವುದಾದ್ರೆ, ನೀವು ಮಾಡುವಂತಹ ಎಲ್ಲಾ ಕೆಲಸದಲ್ಲಿಯೂ ನೀವು ಯಶಸ್ಸನ್ನು ನೋಡುತ್ತೀರಾ. When you pray to God, when you seek God, it is not changing God's will but aligning it unto the plan of God, unto the will of God in your life and to your life, into your situations. ಮತ್ತು ನೀವು ದೇವರ ಮೊರೆ ಹೋಗುವಾಗ, ದೇವರನ್ನು ನೋಡಿ ಪ್ರಾರ್ಥಿಸುವಾಗ ನೀವು ದೇವರ ಯೋಜನೆಗಳನ್ನು ಬದಲಾಯಿಸುತ್ತಾ ಇಲ್ಲ, ಆದರೆ ನಿಮ್ಮ ಒಂದು ಜೀವನವನ್ನು ದೇವರ ಯೋಜನೆಗಳ ಪ್ರಕಾರವಾಗಿ ನಡೆಸುತ್ತೀರಾ. Jesus submitted to God's will. That's where God's plan was fulfilled, and today Jesus was able to redeem us from every unrighteousness by He dying for us on the cross of Calvary. ಮತ್ತು ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ದೇವರ ಯೋಜನೆಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟ ಕಾರಣದಿಂದಾಗಿ ದೇವರ ಒಂದು ಯೋಜನೆಗಳು ಅದು ನೆರವೇರಲು ಸಾಧ್ಯವಾಗಿತ್ತು. ಮತ್ತು ಅದರಿಂದಾಗಿ ಇವತ್ತು ಯೇಸು ಕ್ರಿಸ್ತನು ನಮಗಾಗಿ ಆತನು ಸತ್ತು ಆತನ ರಕ್ತವನ್ನು
ರಕ್ತವನ್ನು ಸುರಿಸಿ ನಮ್ಮನ್ನು ವಿಮೋಚಿಸಲು ಸಾಧ್ಯವಾಯಿತು. Our submission to God and for God's will never lead us into any failure, but it will always triumph us to victory, and we will never see defeat in our life. ಮತ್ತು ನಾವು ಯಾವಾಗಲೂ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವ ಕಾರಣದಿಂದಾಗಿ ನಮ್ಮ ಜೀವಿತದಲ್ಲಿ ನಾವು ಸೋಲುಗಳನ್ನು ನೋಡಲು ಸಾಧ್ಯವೇ ಇಲ್ಲ. ಆದರೆ ದೇವರ ಯೋಜನೆಯ ಪ್ರಕಾರವಾಗಿ ನಾವು ಯಾವಾಗಲೂ ಯಶಸ್ಸನ್ನು ಮಾತ್ರ ಕಾಣುತ್ತೇವೆ. Today you might be going through a situation or failure because you didn't ask for the will of God in your life. ಮತ್ತು ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಸೋಲುಗಳನ್ನು ನೋಡುತ್ತಾ ಇರಬಹುದು, ಯಾಕೆಂದ್ರೆ ನೀವು ದೇವರ ಯೋಜನೆ ಏನು ಎಂದು ಕೇಳದೇ ಇರಬಹುದು. But ask forgiveness from God and say, God, I want your will and your approval to be done in my life. ಆದ್ರೆ ಇವತ್ತು ನೀವು ದೇವರ ಪ್ರಸನ್ನತೆಗೆ ಹೋಗಿ ಆತನ ಬಳಿ ಕ್ಷಮಾಪಣೆ ಕೇಳಿ ನೀವು ಹೇಳಿರಿ, ದೇವರೇ ನಿಮ್ಮ ಒಂದು ಯೋಜನೆ ಏನಾಗಿದೆಯೋ ಅದರ ಪ್ರಕಾರವಾಗಿ ನೀವು ನೆರವೇರಿಸಿರಿ And ಎಂದು. submit to God and ask God, God, let your will be done in my life, in every decision, wherever I'm seeing failure. I want to see a breakthrough, Lord. Put forth everything into the Lord's hand. You will see victory in your life. ಮತ್ತು ಇವತ್ತು ಸಹ ನೀವು ಹೇಳಿರಿ, ದೇವರೇ ನಾನು ಎಲ್ಲವನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇನೆ, ನಿಮ್ಮ ಒಂದು ಯೋಜನೆ ಪ್ರಕಾರವಾಗಿ ಎಲ್ಲವೂ ನೆರವೇರಲಿ ಎಂದು ಹೇಳಿರಿ. ಆಗ ದೇವರು ಎಲ್ಲವನ್ನು ಆತನ ಪ್ರಕಾರವಾಗಿ ನೆರವೇರಿಸುತ್ತಾನೆ. Second thing, Jesus prayed for others. That means when he sought the Lord, he always prayed for others. Even today, the Bible says that Jesus sitting at the right hand of the Father and he's interceding for all our prayers. The moment we say, in the name of Jesus we pray, God answers our prayers and God will able to do everything for us in Jesus' name. ಮತ್ತು ನಾವು ಎರಡನೇದಾಗಿ ಯೇಸುವಿನ ಜೀವಿತದಲ್ಲಿ ನೋಡುವುದಾದ್ರೆ ಆತನು ಹೆಚ್ಚಾಗಿ ಬೇರೆಯವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದನು ಮತ್ತು ಇವತ್ತಿಗೂ ಸಹ ಆತನು ತಂದೆಯ ಬಲಗೈಯಲ್ಲಿ ಕುಳಿತುಕೊಂಡು ನಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುತ್ತಲೇ ಇದ್ದಾನೆ. ಹಾಗಾಗಿ ನಾವು ಯೇಸುವಿನ ನಾಮದಲ್ಲಿ ಏನೇ ಕೇಳಿಕೊಂಡರೂ ಸಹ ಅದು ತಕ್ಷಣವೇ ನೆರವೇರುತ್ತದೆ. Even on the cross, Jesus prayed for those who hurted him. ಶಿಲುಬೆಯ ಮೇಲೆಯೂ ಸಹ ಯೇಸು ಕ್ರಿಸ್ತನು ಯಾರೆಲ್ಲ ಅವರಿಗೆ ಮೋಸವನ್ನು ಮಾಡಿದರೋ ಅವರಿಗಾಗಿ ಪ್ರಾರ್ಥಿಸಿದನು. He said, Lord, they do not know what they are doing. He cried out even though he was in suffering and he was agony in pain. ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಆ ಒಂದು ನೋವನ್ನು ಅನುಭವಿಸುತ್ತಾ ಇದ್ದ ಸಮಯದಲ್ಲಿಯೂ ಸಹ ತಂದೆಯನ್ನು ನೋಡಿ ಹೇಳುತ್ತಾರೆ, ತಂದೆಯೇ ಅವರು ಏನು ಮಾಡುತ್ತಾ ಇದ್ದಾರೆ ಎಂದು ಅವರಿಗೆ ಗೊತ್ತಿಲ್ಲ, ಹಾಗಾಗಿ ಅವರನ್ನು ಕ್ಷಮಿಸಿರಿ. That means he prayed and he sought the Lord even in that situation. ಅದಕ್ಕೆ ಅರ್ಥವೇನೆಂದರೆ ಆ ಒಂದು ಸನ್ನಿವೇಶದಲ್ಲಿಯೂ ಸಹ ಯೇಸು ಕ್ರಿಸ್ತನು ಆ ತಂದೆಯ ಮೊರೆ ಹೋಗುತ್ತಲೇ ಇದ್ದರು. He interceded for the people who were persecuting him. Luke chapter 23:34 says, Father, forgive them for they do not know what they are doing. ಮತ್ತು ಲೂಕ 23:34 ಈ ರೀತಿಯಾಗಿ ಹೇಳುತ್ತದೆ. ಅಲ್ಲಿ ಯೇಸು ಹೇಳ್ತಾರೆ, ತಂದೆಯೇ ಅವರನ್ನು ಕ್ಷಮಿಸಿರಿ, ತಾವು ಏನು ಮಾಡುತ್ತಾ ಇದ್ದಾರೆ ಎಂದು ಅವರು ಅರಿಯದಿರರು. That was the plan of God for him to suffer, and in that suffering he cried out for others, for them to be not to be accountable for his death, and he prayed and cried out for those sins. ಮತ್ತು ನಾವು ನೋಡುತ್ತೇವೆ ಆ ಒಂದು ಸಮಯದಲ್ಲಿಯೂ ಸಹ ದೇವರು ಅವರಿಗಾಗಿ ಪ್ರಾರ್ಥಿಸುತ್ತಾನೇ ಇದ್ದರು. ಮತ್ತು ಅದು ಮಾತ್ರವಲ್ಲದೆ ಆತನ ಒಂದು ಸಾವಿಗೆ ಅವರು ಕಾರಣಕರ್ತರಾಗಿ ಇರಬಾರದು ಎಂದು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುತ್ತಲೇ ಇದ್ದರು. And he ಇದ್ದರು. also, the Bible says that he also prayed for his disciples and their future believers. ಮತ್ತು ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಭವಿಷ್ಯದ ವಿಶ್ವಾಸಿಗಳಿಗಾಗಿಯೂ ಮತ್ತು ಆತನ ಶಿಷ್ಯರಿಗಾಗಿಯೂ ಸಹ ಆತನು ಪ್ರಾರ್ಥಿಸಿದನು. John 17:20 says, I pray also for those who believe in me. ಯೋಹಾನ 17:20 ಈ ರೀತಿಯಾಗಿ ಹೇಳುತ್ತದೆ, ನಾನು ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ನಾನು ಕೇಳಿಕೊಳ್ಳುತ್ತೇನೆ. What I am trying to tell you is the relationship what Jesus had with God. He was always crying out for others and he was able to see a successful ministry and God used him for his glory. ಇದರಿಂದ ನಾನು ಏನು ಹೇಳುತ್ತಾ ಇದ್ದೇನೆ ಎಂದರೆ ಯೇಸು ಕ್ರಿಸ್ತನು ಆ ತಂದೆಯ ಜೊತೆ ಅಷ್ಟು ಒಂದು ಆಳವಾದ ಸಂಬಂಧವನ್ನು ಹೊಂದಿದ್ದನು ಮತ್ತು ಯಾವಾಗಲೂ ಬೇರೆಯವರಿಗಾಗಿಯೇ ಸಹ ಆತನು ಪ್ರಾರ್ಥಿಸುತ್ತಾ ಇದ್ದನು. ಆದ ಕಾರಣದಿಂದಾಗಿ ಒಂದು ಯಶಸ್ವಿಯಾದ ಸೇವೆಯನ್ನು ಆತನು ನೋಡಲು ಸಾಧ್ಯವಾಗಿತ್ತು. He not only waited upon the Lord for decisions, he not only sought the Lord, but he prayed for others. He was able to see the blessings of God in his life and God used him for his glory. ಮತ್ತು ಯೇಸು ಕ್ರಿಸ್ತನು ಬರೀ ಆತನು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳು ಮತ್ತು ಆಯ್ಕೆಗಳಿಗಾಗಿ ಮಾತ್ರ ದೇವರ ಬಳಿ ಹೋಗುತ್ತಾ ಇರಲಿಲ್ಲ, ಆದರೆ ಆತನು ಬೇರೆಯವರಿಗಾಗಿಯೂ ಸಹ ಹೆಚ್ಚಾಗಿ ಪ್ರಾರ್ಥಿಸುತ್ತಾ ಇದ್ದನು. ಆದ ಕಾರಣದಿಂದಾಗಿ ಆತನು ದೇವರ ಆಶೀರ್ವಾದಗಳು ಆತನ ಜೀವಿತದಲ್ಲಿ ಬರುವುದನ್ನು ನೋಡುತ್ತಾ ಇದ್ದನು ಮತ್ತು ದೇವರು ಹೆಚ್ಚಾಗಿ ಆತನನ್ನು ಉಪಯೋಗಿಸುತ್ತಾ ಇದ್ದನು. So Jesus, even in this situation, whatever he
was going through, he learned to pray to God and seek the Lord. ಹಾಗಾಗಿ ಯೇಸು ಯಾವುದೇ ರೀತಿಯಾದ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದರು, ಎಲ್ಲಾ ಸನ್ನಿವೇಶಗಳಲ್ಲಿಯೂ ದೇವರ ಮೊರೆ ಹೋಗಲು ಆತನು ಕಲಿತುಕೊಂಡನು. Seek ye first the kingdom of God and his righteousness, and all things shall be added unto you. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. Then you will see the blessings of God in your life, in your families. ಆಗ ನೀವು ನಿಮ್ಮ ಜೀವಿತ ಮತ್ತು ಕುಟುಂಬಗಳಲ್ಲಿ ದೇವರ ಆಶೀರ್ವಾದಗಳನ್ನು ನೋಡುತ್ತೀರಾ. Amen. ಆಮೆನ್. Let's pray right now. ಈಗ ನಾವು ಪ್ರಾರ್ಥಿಸೋಣ. Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ, Lord, seek ye first the kingdom of God and his righteousness, and all things shall be added unto us. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. Today we are seeking you, Lord, and your righteousness, Lord, and even as you have taught us, God, that by setting an example, that even in those agony and sufferings, you taught us to pray, oh God. Today, even in the situation, whatever we are going through, oh God, teach us how to pray and how to seek God in our lives. ದೇವರೇ, ಇವತ್ತು ನೀವು ನಮಗೆ ಹೇಳಿಕೊಟ್ಟಿದ್ದೀರಾ, ನೀವು ಎಷ್ಟೇ ಒಂದು ನೋವು ಮತ್ತು ಎಷ್ಟೇ ಒಂದು ಕಷ್ಟದ ಮಧ್ಯದಲ್ಲಿ ಹಾದು ಹೋದರೂ ಸಹ ನೀವು ಪ್ರಾರ್ಥಿಸುತ್ತಾ ಇದ್ದರು ಮತ್ತು ದೇವರ ಮೊರೆ ಹೋಗುತ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳ ಮಧ್ಯದಲ್ಲಿ ಇದ್ದರೂ ಸಹ ನಾವು ನಿಮ್ಮ ಬಳಿ ಬರಲು ನಮಗೆ ನೀವು ಹೇಳಿಕೊಡಿರಿ. Help us to submit to your voice, oh God. Help us to submit to your call, to our call, oh God, so that we will be able to see the glory of God in our life. ಮತ್ತು ನಾವು ಸಹ ನಿಮ್ಮ ಒಂದು ಧ್ವನಿಗೆ ಕಿವಿ ಕೊಟ್ಟು ನೀವು ನಮಗಾಗಿ ಇಟ್ಟಿರುವಂತಹ ಕರೆಯನ್ನು ಕೇಳಿಸಿಕೊಂಡು ಅದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡಲು ನೀವು ನಮಗೆ ಸಹಾಯವನ್ನು ಮಾಡಿರಿ. Jesus Christ is my Lord. ಯೇಸು ಕ್ರಿಸ್ತನೇ ನನ್ನ ಕರ್ತನು. Come into my life. ನನ್ನ ಜೀವನದ ಒಳಗೆ ಬನ್ನಿರಿ. Cleanse us, oh God, for all that whatever we did without even asking your will in our life. ಮತ್ತು ನಿಮ್ಮನ್ನು ಕೇಳದೆ, ನಿಮ್ಮ ಯೋಜನೆ ಏನು ಎಂದು ಕೇಳದೆ ನಾವು ಮಾಡಿರುವಂತ ತೆಗೆದುಕೊಂಡಿರುವಂತ ಪ್ರತಿಯೊಂದು ನಿರ್ಧಾರಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ. Take total control, because we want to see the blessings of God upon my family, upon my children, in Jesus' name. ಮತ್ತು ನೀವೇ ಎಲ್ಲಾ ರೀತಿಯಲ್ಲಿಯೂ ಆಳ್ವಿಕೆಯನ್ನು ಮಾಡಿರಿ, ಯಾಕೆಂದ್ರೆ ನಾನು ನನ್ನ ಮತ್ತು ನನ್ನ ಮನೆಯವರ ಮತ್ತು ನನ್ನ ಜೀವಿತದ ಮೇಲೆ ನಿಮ್ಮ ಆಶೀರ್ವಾದವನ್ನು ನೋಡಲು ಬಯಸುತ್ತೇನೆ. Come into my life, Jesus. ನನ್ನ ಜೀವನದ ಒಳಗೆ ಬನ್ನಿರಿ. You are my Lord and Savior. ನೀವೇ ನನ್ನ ಕರ್ತನು ರಕ್ಷಕನೂ ಆಗಿದ್ದೀರಾ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. Amen. ಆಮೆನ್. Let God's will be done in your lives. ದೇವರ ಯೋಜನೆ ನಿಮ್ಮ ಜೀವಿತದಲ್ಲಿ ನೆರವೇರಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್. Praise the Lord. ಕರ್ತನಿಗೆ ಸ್ತೋತ್ರ. God is a God of miracles. Even as you're watching this program, you are going to see a miracles of Jesus in your life. ನಮ್ಮ ದೇವರು ಅದ್ಭುತಗಳ ದೇವರಾಗಿದ್ದಾರೆ ಮತ್ತು ನೀವು ಸಹ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಾಗ ದೇವರ ಅದ್ಭುತಗಳನ್ನು ನೋಡಲಿದ್ದೀರಾ. Today God is putting in my heart to pray for people who are going through barrenness, who don't have children. Get ready, because God is going to open your homes and you will see children being blessed in your home. ಮತ್ತು ಈ ಒಂದು ಸಮಯದಲ್ಲಿ ದೇವರು ನನ್ನ ಹೃದಯದಲ್ಲಿ ಹೇಳುತ್ತಾ ಇದ್ದಾರೆ, ನಾನು ಬಂಜಿತನದಲ್ಲಿ ಇರುವವರಿಗಾಗಿ ಪ್ರಾರ್ಥಿಸಬೇಕು ಎಂದು. ಯಾರೆಲ್ಲ ಇನ್ನು ಮಕ್ಕಳನ್ನು ಹೊಂದಿಕೊಂಡಿಲ್ಲವೋ ಅವರಿಗಾಗಿ ಪ್ರಾರ್ಥಿಸುತ್ತೇನೆ. You have been praying to God from so many years. You have been trying so many things and so many ways that today you have been not been able to see, or you have not been able to conceive in your life. But I want to tell you, today God is going to restore your homes and you will see the blessings of God upon your homes. ನೀವು ಅನೇಕ ವರ್ಷಗಳಿಂದ ಪ್ರಾರ್ಥಿಸುತ್ತಾ ಇರಬಹುದು ಮತ್ತು ಎಲ್ಲಾ ರೀತಿಯಿಂದಲೂ ನೀವು ಪ್ರಯತ್ನಿಸುತ್ತಾ ಇರಬಹುದು, ಆದ್ರೆ ಇನ್ನೂ ಸಹ ಆ ಒಂದು ಗರ್ಭ ಧರಿಸಲು ನಿಮಗೆ ಸಾಧ್ಯವಾಗದೇ ಇರಬಹುದು. ಆದ್ರೆ ಈಗ ನಾನು ನಿಮಗಾಗಿ ಪ್ರಾರ್ಥಿಸಲಿದ್ದೇನೆ ಮತ್ತು ದೇವರು ನಿಮ್ಮ ಗರ್ಭಗಳನ್ನು ತೆರೆಯಲಿದ್ದಾನೆ ಮತ್ತು ಆಶೀರ್ವದಿಸಲಿದ್ದಾನೆ. We have seen so many miracles. People who didn't have children for so many years, God is able to bless their home. Today we have that anointing, because it is Jesus who can restore and open your homes for the glory of God. ಮತ್ತು ನಾವು ಸಹ ಅನೇಕರ ಜೀವಿತದಲ್ಲಿ ನೋಡಿದ್ದೇವೆ, ಅವರಿಗೆ ಅನೇಕ ವರ್ಷಗಳಿಂದ ಅವರಿಗೆ ಮಕ್ಕಳಿರಲಿಲ್ಲ, ಆದರೆ ದೇವರು ಅವರಿಗಾಗಿ ಆಶೀರ್ವಾದಗಳನ್ನು ನೀಡಿದ್ದಾರೆ, ಯಾಕೆಂದ್ರೆ ದೇವರು ಅಭಿಷೇಕವನ್ನು ನೀಡಿರುವಾತನು. Miracles won't happen because of me or my ministry. Miracles will happen because of Jesus Christ. ಮತ್ತು ಅದ್ಭುತಗಳು ನನ್ನ ಮತ್ತು ನನ್ನ ಸೇವೆಯಿಂದ ಆಗಲು ಸಾಧ್ಯವಿಲ್ಲ, ಆದರೆ ಅದ್ಭುತಗಳು ಯೇಸು ಕ್ರಿಸ್ತನಿಂದ ನಡೆಯಲು ಸಾಧ್ಯ. Because we are going to pray in the name of Jesus. ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನ
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಲಿದ್ದೇವೆ. Get ready for your miracles. I want you to keep your hand on your womb right now. I'm going to pray for the people who don't have children. ಮತ್ತು ನೀವು ಸಹ ತಯಾರಾಗಿರಿ, ಯಾಕೆಂದ್ರೆ ನಾನು ಈಗ ಪ್ರಾರ್ಥಿಸಲಿದ್ದೇನೆ. ನಿಮ್ಮ ಕೈಗಳನ್ನು ನಿಮ್ಮ ಗರ್ಭದ ಮೇಲೆ ಇಟ್ಟುಕೊಳ್ಳಿರಿ. Nothing is impossible to God. There is a couple who is watching this program, even though you don't have children from last 10 to 12 years. You have been watching this program for a child to be blessed in your home. Get ready. Miracles will happen. ಮತ್ತು ಈ ಒಂದು ದಂಪತಿಯು ಸಹ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದ್ದೀರಾ. ನಿಮಗೆ 10-12 ವರ್ಷದಿಂದ ಮಕ್ಕಳಿಲ್ಲ ಮತ್ತು ನೀವು ಸಹ ತಯಾರಾಗಿರಿ. ದೇವರು ನಿಮಗಾಗಿ ಒಂದು ಅದ್ಭುತವನ್ನು ಮಾಡಲಿದ್ದಾರೆ. Nothing is impossible with God, because the doctors would have given up hope, but Jesus will never give up hope, but he will do a miracle. ಮತ್ತು ದೇವರಿಂದ ಅಸಾಧ್ಯವಾದಂತಹ ಕಾರ್ಯವು ಒಂದು ಇಲ್ಲ. ವೈದ್ಯರು ಅವರು ಎಲ್ಲವನ್ನು ಬಿಟ್ಟುಕೊಟ್ಟಿರಬಹುದು, ಆದರೆ ದೇವರಿಂದ ಎಲ್ಲವೂ ಸಾಧ್ಯ. I'm going to pray right now. ನಾನು ಈಗ Father, ಪ್ರಾರ್ಥಿಸಲಿದ್ದೇನೆ. in the name of Jesus, I stretch forth my hand towards you, O God. You stretch forth your hand, O God, from heaven and touch their wombs, O God, so that their womb will bear children, O God. Every strongholds of the enemy, every curse in their family, I break it and cancel its powers in Jesus' name. ತಂದೆಯೇ, ಈಗಲೇ ಯೇಸುವಿನ ನಾಮದಲ್ಲಿ ನಾನು ನಿಮ್ಮ ಕಡೆಗೆ ನನ್ನ ಕೈಗಳನ್ನು ಚಾಚುತ್ತಾ ಇದ್ದೇನೆ ಮತ್ತು ನೀವು ಅವರ ಕಡೆಗೆ ನಿಮ್ಮ ಕೈಗಳನ್ನು ಚಾಚಿರಿ. ಮತ್ತು ಈಗಲೇ ನಾನು ಅವರ ಗರ್ಭಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಅದು ಮಕ್ಕಳಿಂದ ಆಶೀರ್ವಾದಗಳನ್ನು ಹೊಂದಲಿ ಮತ್ತು ದೇವರೇ, ನೀವು ಅವರ ಗರ್ಭಗಳನ್ನು ತೆರೆಯಿರಿ. Lord, heal their wombs, O God. I bind every spirit of fibroids or any kind of cyst, O God, in their womb. I cancel its powers and I pray their womb, shut womb will be opened in Jesus' name. ಮತ್ತು ಈಗಲೇ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ಯಾವುದೇ ರೀತಿಯಾದಂತಹ ಫೈಬ್ರಾಯ್ಡ್ಸ್ಗಳು, ಸಿಸ್ಟ್ಗಳು ಇದ್ದರೂ ಸಹ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ನಾನು ರದ್ದು ಮಾಡುತ್ತಾ ಇದ್ದೇನೆ. I command their wombs be open, even as Abraham prayed for Abimelech's family. Today, with that same seed, because we are the seed of Abraham through Jesus Christ, we pray with authority that the wombs will be opened in the name of Jesus Christ of Nazareth. ಮತ್ತು ಈಗಲೂ ಸಹ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಾವು ಪ್ರಾರ್ಥಿಸುವಾಗ ದೇವರ ವಾಕ್ಯವು ಸಹ ಅದು ಬರಲಿದೆ. ನಾವು ಅಬ್ರಹಾಮನ ಒಂದು ಸಂತತಿಯಾಗಿರುವ ಕಾರಣದಿಂದಾಗಿ ಅದೇ ರೀತಿಯಾದಂತಹ ಒಂದು ಅದ್ಭುತಗಳು ನಡೆಯುವುದನ್ನು ನಾವು ನೋಡಲಿದ್ದೇವೆ. And we'll see that miracles will happen. Many shut wombs are opened right now. You will conceive for the glory of God in Jesus' name. ಮತ್ತು ನಾವು ಈಗ ಪ್ರಾರ್ಥಿಸುತ್ತಾ ಇರುವ ಮುಚ್ಚಲ್ಪಟ್ಟಿರುವಂತಹ ಅನೇಕ ಗರ್ಭಗಳು ಸಹ ಅದು ತೆರೆಯಲಿದೆ ಯೇಸುವಿನ ನಾಮದಲ್ಲಿ. Get ready for your miracles. I'm telling you, by the next year, God will be able to bless your wombs. Many people are going to see the glory of God in their wombs, and you will bear children for the glory of God in Jesus' name. ಮತ್ತು ನೀವು ಸಹ ತಯಾರಾಗಿರಿ, ಯಾಕೆಂದ್ರೆ ಬರುವಂತಹ ಒಂದು ವರ್ಷದ ಕಾಲದಲ್ಲಿ ನೀವು ಸಹ ನಿಮ್ಮ ಗರ್ಭವನ್ನು ತೆರೆದು ದೇವರು ನಿಮಗೆ ಮಕ್ಕಳನ್ನು ಆಶೀರ್ವಾದವಾಗಿ ನೀಡಲಿದ್ದಾರೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. Amen. Amen. If you have made and received this prayer today through this television program, if you conceive, please call us and cover us and let us know, so that we will cover you with the prayer, and we will always see that the God of miracles can restore back womb, and you will bear children in your wombs. ನೀವು ಸಹ ಇವತ್ತು ಈ ಪ್ರಾರ್ಥನೆಯನ್ನು ನನ್ನ ಜೊತೆ ಮಾಡಿದ್ದೀರಾ ಎಂದರೆ ಮತ್ತು ಈ ಪ್ರಾರ್ಥನೆಯನ್ನು ಹೊಂದಿಕೊಂಡಿದ್ದೀರಾ ಎಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ನೀವು ಕರೆ ಮಾಡಿರಿ. ನಾವು ಸಹ ಇನ್ನು ಹೆಚ್ಚಾಗಿ ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಇಡುತ್ತೇವೆ. Jesus Christ is the Lord of these miracles, and for the glory of God, He should increase and we should decrease. ಯೇಸು ಕ್ರಿಸ್ತನೇ ಎಲ್ಲ ಅದ್ಭುತಗಳ ಕರ್ತನಾಗಿದ್ದಾನೆ. ಆತನು ಮಾತ್ರ ಹೆಚ್ಚುವರಿಯಬೇಕು ಮತ್ತು ನಾವು ತಗ್ಗುಪಡಿಸಬೇಕು. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Jesus loves you all. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ. Amen. ಆಮೆನ್.